ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಕನ್ಯಾ ರಾಶಿಯವರೇ, ನಿಮ್ಮ ಮುಖದ ಹಿಂದೆ ಮಗುಚಿದ ಮನಸ್ಸು. ಇವತ್ತು ನಾನು ನಿಮ್ಮ ರಾಶಿ ಭವಿಷ್ಯದ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ ಮಾತನಾಡಲು ಬಂದಿದ್ದೇನೆ. ಅನಗುವ ಮುಖದ ಹಿಂದೆ, ಅಚ್ಚುಕಟ್ಟಾದ ಬಟ್ಟೆಯ ಹಿಂದೆ, ಶಿಸ್ತಿನ ಜೀವನದ ಹಿಂದೆ ಅಡಗಿರುವ ಸುಸ್ತಾದ ಮನಸ್ಸಿನ ಬಗ್ಗೆ. ಹೊರಗಿನ ಜಗತ್ತು ನಿಮ್ಮನ್ನು ಪರ್ಫೆಕ್ಟ್ ವ್ಯಕ್ತಿ ಎಂದು ನೋಡುತ್ತದೆ. ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಗೊತ್ತಿರುವವರು, ಎಲ್ಲವನ್ನು ನಿಭಾಯಿಸುವವರು, ಕಷ್ಟಕ್ಕೂ ಕುಗ್ಗದವರು ಎಂದು ಅಂದುಕೊಳ್ಳುತ್ತದೆ. ಆದರೆ ಸತ್ಯ ನಿಮಗಷ್ಟೇ ಗೊತ್ತು. ನೀವು ಬಲಿಷ್ಠರು, ಆದರೆ ಕಲ್ಲಲ್ಲ. ಬೆಳಗ್ಗೆಯಿಂದ ರಾತ್ರಿಯ ತನಕ ನಿಮ್ಮ ಮೆದುಳು ಯುದ್ಧ ಭೂಮಿಯಂತೆಯೇ ಕೆಲಸ ಮಾಡುತ್ತದೆ. ನಾನು ಸರಿಯಾಗಿ ಮಾಡಿದ್ದೇನಾ, ನಾಳೆ ಏನಾಗಬಹುದು ಎಂಬ 1000 ಪ್ರಶ್ನೆಗಳು ನಿಮ್ಮ ಮನಸ್ಸನ್ನು ಬಿಡುವುದಿಲ್ಲ. ಎಲ್ಲರಿಗೂ ಆಸರೆ ನೀವಾಗಿದ್ದೀರಿ, ಆದರೆ ನಿಮಗೆ ಯಾರಿಗಾದರೂ ಕಷ್ಟ ಬಂದರೆ ನೀವು ಮೊದಲು ಓಡಿ ಹೋಗುವವರು. ಅವರ ನೋವನ್ನು ನಿಮ್ಮದೇ ನೋವಂತೆ ತೆಗೆದುಕೊಳ್ಳುವವರು. ಆದರೆ ನಿಮ್ಮ ಕಣ್ಣೀರು ಒರೆಸುವವರು ಯಾರು? ನೀವು 99 ಕೆಲಸ ಸರಿಯಾಗಿ ಮಾಡಿದರೆ, ಒಂದು ಚಿಕ್ಕ ತಪ್ಪಿಗಾಗಿ ನಿಮ್ಮನ್ನು ನೀವೇ ದಂಡಿಸುತ್ತೀರಿ. ನಿಮ್ಮ ಮೇಲೆ ನಿಮ್ಮ ಟೀಕೆ ಬೇರೆಯವರಿಗಿಂತ ಹೆಚ್ಚು ಕಠಿಣ. ನಾನು ಸಾಲದು, ಇನ್ನೂ ಪರ್ಫೆಕ್ಟ್ ಆಗಬೇಕು ಎಂಬ ಆಂತರಿಕ ಒತ್ತಡ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುತ್ತಿದೆ. ನೀವು ದೇಹದಿಂದ ಅಲ್ಲ, ಮನಸ್ಸಿನಿಂದ ಸುಸ್ತಾಗಿದ್ದೀರಿ. ಬುಧನ ಆಶೀರ್ವಾದವೇ ನಿಮಗೆ ಶಾಪವ. ಕನ್ಯಾ ರಾಶಿಯವರೇ, ನಿಮ್ಮ ರಾಶಿಯ ಅಧಿಪತಿ ಬುಧ ಬುದ್ಧಿ ಮತ್ತು ವಿಶ್ಲೇಷಣೆಯ ಗ್ರಹ. ನಿಮಗೆ ವಾಸ್ತವ ಮುಖ್ಯ, ಆದರೆ ಇದೇ ಹೆಚ್ಚು ಯೋಚಿಸುವ ಸ್ವಭಾವ ಈಗ ನಿಮ್ಮ ಮನಃಶಾಂತಿಯನ್ನು ಕದಡುತ್ತಿದೆ. ಸಣ್ಣ ದೋಷವು ದೊಡ್ಡದಾಗಿ ಕಾಣಿಸಿ ಎಲ್ಲದರಲ್ಲೂ ಪರಿಪೂರ್ಣತೆ ಹುಡುಕುವ ಹಠ ನಿಮಗೆ ಅಶಾಂತಿ ತರುತ್ತಿದೆ. ನಿಮ್ಮ ಬುದ್ಧಿಶಕ್ತಿ ದೊಡ್ಡವರ, ಆದರೆ ಅದನ್ನು ಸಮತೋಲನದಲ್ಲಿ ಬಳಸಬೇಕು. ನೇರ ಮಾತುಗಳಿಗೆ ಸಹಾನುಭೂತಿ ಸೇರಲಿ. ಈಗ ಹೆಚ್ಚು ವಿಶ್ಲೇಷಣೆಯಲ್ಲ, ಸ್ವಲ್ಪ ವಿಶ್ರಾಂತಿ ಅಗತ್ಯ. ಧ್ಯಾನ ಮತ್ತು ಶಾಂತಿ ಚಿಂತನೆ ನಿಮ್ಮ ಮನಸ್ಸಿಗೆ ಸಮತೋಲನ ತರುತ್ತದೆ. ಬುಧನ ಕೃಪೆಯನ್ನು ಶಾಪವನ್ನಾಗಿಸದೆ, ಅದನ್ನು ಜ್ಞಾನ ಮತ್ತು ಸೃಜನಾತ್ಮಕ ಶಕ್ತಿಯಾಗಿ ರೂಪಿಸಿಕೊಳ್ಳಿ. ವಾಟ್ ಇಫ್ ಎಂಬ ಕಾಡಿನಲ್ಲಿ ನೀವು ತಲೆಮರೆಸಿಕೊಂಡಿರುವಂತಿದೆ. ನಿಮ್ಮ ಮೆದುಳು ಸದಾ ವಿಪತ್ತು ನಿರ್ವಹಣಾ ಕೇಂದ್ರದಂತೆ ಕಾರ್ಯನಿರ್ವಹಿಸುತ್ತಿದೆ. ಘಟನೆ ಸಂಭವಿಸುವ ಮುನ್ನವೇ ಅದರ ಎಲ್ಲ ಕೆಟ್ಟ ಸಾಧ್ಯತೆಗಳನ್ನು ಊಹಿಸಿ ಮನಸ್ಸಿನಲ್ಲಿ ಕಳವಳ ಅನುಭವಿಸುತ್ತೀರಿ. ಹೀಗಾದರೆ ಏನು? ಅವಕಾಶ ತಪ್ಪಿದರೆ ನಾನು ವಿಫಲವಾದರೆ ಏನು ಎಂಬ ಪ್ರಶ್ನೆಗಳು ಇಂದಿನ ಸಣ್ಣ ಸಂತೋಷಗಳನ್ನೇ ಮುಸುಕಾಗಿಸುತ್ತದೆ. ಈ ಪರಿಸ್ಥಿತಿಯನ್ನೇ ಫ್ರೀ ಸಫರಿಂಗ್ ಎಂದು ಕರೆಯುತ್ತಾರೆ. ಕಷ್ಟ ಇನ್ನೂ ಬಂದಿಲ್ಲ, ಆದರೆ ಅದನ್ನು ಈಗಲೇ ಅನುಭವಿಸುವುದು ನಿಮ್ಮ ಜೀವನದಲ್ಲಿ ಅತಿ ಕಠಿಣ. ವಿಮರ್ಶಕರಂತೆ ನೀವು ನಿಮ್ಮದೇ ಇತರರ ತಪ್ಪುಗಳನ್ನು ಸಹಜವಾಗಿ ಕ್ಷಮಿಸುವ, ನೀವು ನಿಮ್ಮ ತಪ್ಪುಗಳಿಗೆ ಮಾತ್ರ ದಯ ತೋರದೆ ಮನಸ್ಸನ್ನು ಇನ್ನಷ್ಟು ಒತ್ತಡಕ್ಕೆ ತಳ್ಳಿಕೊಳ್ಳುತ್ತೀರಿ. ಕನ್ಯಾ ರಾಶಿಯವರೇ, ನಿಮ್ಮ ಸರಿಪಡಿಸುವ ಸ್ವಭಾವ ಮತ್ತು ಅತಿಯಾದ ವಿಶ್ಲೇಷಣೆ ನಿಮ್ಮ ವ್ಯಕ್ತಿತ್ವದ ಒಂದು ಭಾಗವಾಗಿದೆ. ಎಲ್ಲರನ್ನೂ ತಿದ್ದಬೇಕು, ದಾರಿ ತೋರಿಸಬೇಕು ಎಂಬ ಮನೋಭಾವದಿಂದ ನೀವು ಮುಂದಾಗುತ್ತೀರಿ. ಆದರೆ ಜನರಿಗೆ ಬೇಕಾಗಿರುವುದು ಉಪದೇಶವಲ್ಲ, ಅರ್ಥೈಸುವ ಹೃದಯ ಮತ್ತು ಪ್ರೀತಿ. ನಿಮ್ಮ ನೇರ ಟೀಕೆಗಳು ಅವರ ಮನಸ್ಸಿಗೆ ನೋವುಂಟು ಮಾಡಿ ನಿಧಾನವಾಗಿ ಅವರು ನಿಮ್ಮಿಂದ ದೂರವಾಗುವಂತೆ ಮಾಡಬಹುದು. ಮತ್ತೊಂದೆಡೆ ಒಂದು ಸಣ್ಣ ನಿರ್ಧಾರಕ್ಕೂ ನೀವು ಅನೇಕ ಕಡೆಗಳಿಂದ ಯೋಚಿಸಿ ಎಲ್ಲ ಸಾಧ್ಯತೆಗಳನ್ನು ತೂಕ ಮಾಪ ಮಾಡಿ ಕೊನೆಯಲ್ಲಿ ಅವಕಾಶವನ್ನೇ ಕಳೆದುಕೊಳ್ಳುತ್ತೀರಿ. ಅತಿಯಾದ ವಿಶ್ಲೇಷಣೆ ಅಮೃತವನ್ನೇ ವಿಷವಾಗಿಸುತ್ತದೆ. ನಿಮ್ಮ ಆಲೋಚನೆಗಳು ನಿಮ್ಮ ಮುಂದಿನ ಹೆಜ್ಜೆಗೆ ಬೆಂಬಲವಾಗಬೇಕು, ಆದರೆ ಈಗ ಅವೇ ನಿಮ್ಮ ಕಾಲಿಗೆ ಸರಪಳಿಯಂತೆ ಅಡ್ಡಿಯಾಗಿವೆ. ಕೆಲವೊಮ್ಮೆ ಸರಳ ನಂಬಿಕೆಯಿಂದ ಮುಂದೆ ಸಾಗುವುದೇ ಉತ್ತಮ ಮಾರ್ಗವಾಗಬಹುದು. ಎಲ್ಲವನ್ನೂ ನಾವೇ ಮಾಡಬೇಕು ಎಂಬ ಹಠ ನಿಮ್ಮ ಆರೋಗ್ಯ ಹಾಳು ಮಾಡುತ್ತಿದೆ. ಸಹಾಯ ಕೇಳುವುದು ದುರ್ಬಲತೆ ಅಲ್ಲ, ಎಲ್ಲವನ್ನೂ ನೀವು ಮಾಡಿದರೆ ಒಂದು ದಿನ ಮುರಿದು ಬೀಳುತ್ತೀರಿ. ನೀವು ರಬ್ಬರ್ ಬ್ಯಾಂಡ್ ಆಗಿ ಅತಿಯಾಗಿ ಎಳೆದರೆ ತುಂಡಾಗುತ್ತೀರಿ. ನಿಮ್ಮ ಶಕ್ತಿಗೂ ಮಿತಿ ಇದೆ, ಅದನ್ನು ಒಪ್ಪಿಕೊಳ್ಳುವುದು ಮೊದಲ ಹೆಜ್ಜೆ. ಕನ್ಯಾ ರಾಶಿಯವರೇ, ನೀವು ಈ 3 ಮುಕ್ತಿ ಮಂತ್ರಗಳನ್ನು ಅನುಸರಿಸಿ, ನಿಮ್ಮ ಮನಸ್ಸಿಗೆ ಹೊಸ ಬೆಳಕು ತರುತ್ತವೆ.
ಮೊದಲನೆಯದು, ಪರವಾಗಿಲ್ಲ ಎನ್ನುವ ಮಂತ್ರ. ಎಲ್ಲವೂ ಪರಿಪೂರ್ಣವಾಗಿರಬೇಕೆಂದು ಹಠ ಹಿಡಿಯಬೇಡಿ. ಪ್ರಪಂಚ ಸ್ವಭಾವತಃ ಪೂರ್ಣ. ಸಣ್ಣ ತಪ್ಪುಗಳು ಜೀವನದ ಭಾಗವೇ ಎಂಬುದನ್ನು ಒಪ್ಪಿಕೊಂಡಾಗ ಮನಸ್ಸಿಗೆ ಹಗುರವಾಗುತ್ತದೆ. ಎರಡನೆಯದು, ನಿಮ್ಮ ಬುದ್ಧಿಗೆ ಕೆಲ ಕ್ಷಣ ರಜೆ ಕೊಡಿ. ಪ್ರತಿಯೊಂದು ಭಾವನೆಗೂ ತರ್ಕದ ತೂಕ ಹಾಕಬೇಡಿ. ಅಳು ಬಂದರೆ ಅದನ್ನು ತಡೆಯಬೇಡಿ. ನಗು ಬಂದರೆ ಮನದಾಳದಿಂದ ನಗಿ. ಭಾವನೆಗಳನ್ನು ಸಹಜವಾಗಿ ಹರಿಯಲು ಬಿಡಿದಾಗ ಒಳಗಿನ ಒತ್ತಡ ಕರಗುತ್ತದೆ. ಮೂರನೆಯದು, ನಿಮ್ಮ ಬೆಸ್ಟ್ ಸ್ನೇಹಿತ ನೀವೇ ಆಗಿ. ಕನ್ನಡಿಯಲ್ಲಿ ನೋಡಿದಾಗ ಕೊರತೆಗಳನ್ನು ಎಣಿಸಬೇಡಿ. ನಿಮ್ಮ ಪ್ರಯತ್ನ, ನಿಮ್ಮ ಧೈರ್ಯ ಮತ್ತು ನಿಮ್ಮ ಪ್ರಗತಿಯನ್ನು ನೋಡಿ ಸ್ವಯಂ ಪ್ರೀತಿ ನಿಮ್ಮ ಮನಸ್ಸಿನ ಅತ್ಯುತ್ತಮ ಔಷಧಿ. ಅದು ನಿಮ್ಮೊಳಗಿನ ಗಾಯಗಳನ್ನು ಮೃದುವಾಗಿ ಗುಣಪಡಿಸುತ್ತದೆ. ನನಗೆ ನಾನೇ ಸಾಕು ಎಂಬ ಮಾತು ನಿಮ್ಮೊಳಗೆ ಅತ್ಯಂತ ಶಕ್ತಿಯ ಘೋಷಣೆ ಆಗಲಿ. ಇನ್ಮುಂದೆ ಇತರರ ನಿರೀಕ್ಷೆಗಳಿಗಿಂತ ನಿಮ್ಮ ನೆಮ್ಮದಿಯೇ ಮುಖ್ಯ ಎಂದು ಸ್ಪಷ್ಟವಾಗಿ ನಿರ್ಧರಿಸಿ. ನೀವು ಹೇಗಿದ್ದರೂ ಸಾಕು. ನೀವು ಈಗಿರುವಂತೆಯೇ ಸಂಪೂರ್ಣ ಜಗತ್ತಿಗೆ ನಿಮ್ಮಂತಹ ಶಿಸ್ತಿನ, ಜವಾಬ್ದಾರಿಯುತ ಮತ್ತು ಚಿಂತನೆಯುಳ್ಳ ಜನರ ಅಗತ್ಯವಿದೆ. ಆದರೆ ನೀವು ಯಂತ್ರವಲ್ಲ ಎಂಬುದನ್ನು ಮರೆಯಬೇಡಿ. ನಿರಂತರವಾಗಿ ಕೆಲಸ ಮಾಡುವುದು, ಎಲ್ಲರನ್ನು ತೃಪ್ತಿಪಡಿಸಲು ಪ್ರಯತ್ನಿಸುವುದು ನಿಮ್ಮ ಕರ್ತವ್ಯವಲ್ಲ. ನಿಮಗೂ ವಿಶ್ರಾಂತಿ ಬೇಕು, ಪ್ರೀತಿ ಬೇಕು, ಆರೈಕೆ ಬೇಕು. ನಿಮ್ಮ ಮನಸ್ಸಿಗೆ ಸಹಾನುಭೂತಿ ತೋರಿಸಿ. ನಿಮ್ಮ ಹೃದಯ ಧ್ವನಿಯನ್ನು ಕೇಳಿ. ಅನಾವಶ್ಯಕ ಚಿಂತನೆಗಳನ್ನು ಕಡಿಮೆ ಮಾಡಿ. ಸ್ಪಷ್ಟವಾದ ಚಿಂತನೆಗೆ ಮಹತ್ವ ನೀಡಿ. ಪ್ರತಿದಿನವೂ ನಿಮ್ಮನ್ನು ನೀವು ಸ್ವೀಕರಿಸಿ, ಮೆಚ್ಚಿ. ನಿಮ್ಮ ಬದುಕಿನಲ್ಲಿ ಶಾಂತಿ, ಸಮತೋಲನ ಮತ್ತು ನಿಜವಾದ ಸಂತೋಷ ಸದಾ ನೆಲೆಸಲಿ. ವಂದನೆಗಳು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.